ಪ್ರಕಾರದಲ್ಲಿ ನಾವು 2025 ಹೇಗೆ ವರ್ಷ ಹೇಗೆ ಎಂದು ಹೇಳುವಂಥದ್ದು ಒಂದು. ಇನ್ನು ಆ ವರ್ಷದ ವಾತಾವರಣ ಹೇಗೆ ಎನ್ನುವಂಥ ವಿಚಾರಗಳನ್ನು ಕೂಡ ನಾವು ಮೊದಲು ಚಿಂತನೆ ಮಾಡಬೇಕಾಗ್ತದೆ. ನೋಡಿ, 2025 ಮಾರ್ಚಿನವರೆಗೆ ಈ ಶನಿ ಕುಂಭರಾಶಿಯಲ್ಲಿ ಇರ್ತಾನೆ. ಮಾರ್ಚ್ ನಂತರ ಮಾರ್ಚಿಗೆ ಅವನು ಮೀನರಾಶಿಗೆ ಹೋಗ್ತಾನೆ ಶನಿ. ಆವಾಗ ಇಲ್ಲಿ 2025ರಲ್ಲಿ ಶನಿಯ ಕುಂಭರಾಶಿಯ 3 ತಿಂಗಳ ಚಿಂತನೆಯೂ ಕೂಡ, ನಂತರ ಉಳಿದ 2 ವರ್ಷ 3 ತಿಂಗಳಿನ ಚಿಂತನೆಗಳು 2025ರಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು 2025 ಆರಂಭ ಕಾಲದಲ್ಲಿ ಜನವರಿಯಲ್ಲಿ ಗುರು ವೃಷಭ ರಾಶಿಯಲ್ಲಿರ್ತಾನೆ. ಮೇ ನಂತರ ಗುರು ಮಿಥುನ ರಾಶಿಗೆ ಹೋಗ್ತಾನೆ. ಇನ್ನು ರಾಹು ಮೀನ ರಾಶಿಯಲ್ಲಿರ್ತಾನೆ 25 ಪ್ರಾರಂಭ ಆಗುವಾಗ. ಅಕ್ಟೋಬರ್ ನಂತರ ರಾಹು ಕುಂಭ ರಾಶಿಗೆ ಬರ್ತಾನೆ. ಆವಾಗ ಇಲ್ಲಿ ನಾವು 2025 ಮೇಷಾದಿ ರಾಶಿಯವರೆಗೆ ಹೇಗೆ ಫಲ ಅಂತ ಹೇಳುವಂಥದ್ದನ್ನು 2 ರೂಪದಲ್ಲಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿಕೊಂಡು ಹೋಗುವಂಥದ್ದು. ಇನ್ನು ಉಳಿದಂತಹ ಗ್ರಹಗಳು ರವಿ, ಚಂದ್ರ, ಕುಜ, ಬುಧ ಇದೆಲ್ಲ ಶೀಘ್ರ ಗ್ರಹಗಳು, ಬೇಗವಾಗಿ ಹೋಗುವವರು. ಕೆಲವು 45 ದಿವಸಕ್ಕೊಮ್ಮೆ, ಕೆಲವು 1 ತಿಂಗಳಿಗೊಮ್ಮೆ ಈ ಥರ ಸಂಚಾರ ಮಾಡುವವರು. ಚಂದ್ರನು 27 ದಿನಕ್ಕೊಮ್ಮೆ ಒಂದು ಸುತ್ತು ಬರುವಂಥದ್ದು. ಇದೆಲ್ಲ ಚಂದ್ರನಿಂದ ನೋಡುವಂಥದ್ದು. ಅದರಲ್ಲಿಯೂ ಕೂಡ ಫಲಗಳು ಸಾಕಷ್ಟಿವೆ. ಆದರೂ ಕೂಡ ಈ ಮಂದಗ್ರಹರು ನಿಧಾನಗತಿಯಲ್ಲಿ ಸಂಚರಿಸುವಂತಹ ಗ್ರಹರ ವಿಚಾರವನ್ನು ನಾವು ಮೂಲವಾಗಿ ನಾವು ತಿಳ್ಕೊಳ್ಬೇಕು ಈ ವರ್ಷ ಹೇಗೆ ಅಂಥೇಳಿ. ಇನ್ಯಾರೋ 7.5 ಶನಿ ಹಾಗೆ ಹೀಗೆ ಅಂತ ಹೇಳುವವರು ಇರ್ತಾರೆ. ಇದೆಲ್ಲವೂ ಕೂಡ ಯಾವುದು ಕೂಡ ನಮ್ಮಲ್ಲಿ ಕೇಳಿದರೆ ಯಾವ ಗ್ರಹರ ಸಂಚಾರವೂ ಕೂಡ ದೋಷ ಅಲ್ಲ. ಅದಕ್ಕೆ ನಮಗೆ ಹೊಂದಿಕೊಳ್ಳಿಕ್ಕಾಗದಿದ್ದರೆ ಅದು ವಿಪರೀತ ದೋಷಕ್ಕೂ ಬರ್ಬೋದು. ಹಾಗಾಗಿ ಯಾವ ಗ್ರಹರ ಬಗ್ಗೆಯೂ ಕೂಡ ಭಯಪಡಬೇಕಾಗಿಲ್ಲ ಅಂತೇಳಿ. ಇನ್ನು 2025 ಆರಂಭ ಕಾಲದಲ್ಲಿ ಈಗ ಶನಿ ಕುಂಭರಾಶಿಯಲ್ಲಿರುವಂಥದ್ದು, ತ್ರಿಕೋಣ ರವಿ ಶನಿ, ಅವನ ಮೂಲ ತ್ರಿಕೋಣ ಶನಿ. ಸುಮಾರು 5,000 ವರ್ಷಕ್ಕೊಮ್ಮೆ ಶನಿಯ ಆಯನಾಂಶಗಳು ಅಂದರೆ ಆ್ಯಂಗಲ್ಗಳು ಅದು ವ್ಯತ್ಯಾಸ ಬರ್ತದೆ. ಹಿಂದೆ ಮಹಾಭಾರತ ಯುದ್ಧ ಕಾಲದಲ್ಲಿ ಶನಿಯ ಸಂಚಾರವು ಉತ್ತರ ಆಯನಾಂಶದಲ್ಲಿತ್ತು. ಅದಕ್ಕಿಂತ ಪೂರ್ವದಲ್ಲಿ ರಾಮಾಯಣದಲ್ಲಿ ಉತ್ತರ ಆಯನಾಂಶದಲ್ಲಿತ್ತು. ಆವಾಗ ಆಯನಾಂಶದ ಕೊನೆಯ ದಿನಗಳು. ಆವಾಗ ಏನಾಗ್ತದೆ, ಅಲ್ಲಿ ಏನಾಗಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತು. ರಾಮಾಯಣದಲ್ಲಿ ಏನಾಗಿದೆ, ಇದೊಂದು ರೀತಿಯ ಜನಾಂಗೀಯ ಪ್ರತಿಷ್ಠೆಯ ಪ್ರಶ್ನೆಯಲ್ಲಿ ಕಲಹಗಳಾಗುವಂಥದ್ದು. ಅದರ ಪರಿಣಾಮದಲ್ಲಿ ಲಕ್ಷಾಂತರ ಜನರ ಸಾವು ನೋವುಗಳು ಬರ್ತದೆ. ನಂತರ ಮಹಾಭಾರತಕ್ಕೆ ಬರೋಣ. ಮಹಾಭಾರತದಲ್ಲಿಯೂ ಕೂಡ ಶನಿಯ ಉತ್ತರ ಆಯನಾಂಶದಲ್ಲಿ, ಆವಾಗ ಕುಂಭದಿಂದ ವೃಷಭ ರಾಶಿಯವರೆಗೆ ಬರುವಾಗ ಅಲ್ಲಿ ವೃಷಭ ರಾಶಿಯಲ್ಲಿ 7 ರೋಹಿಣಿ ನಕ್ಷತ್ರಗಳುಂಟು. ಈ ರೋಹಿಣಿ ನಕ್ಷತ್ರದ ಒಳಗೆ ಅದರ ಮಧ್ಯದಲ್ಲಿ ಶನಿ ಸಂಚಾರ ಕಾಲವನ್ನು ರೋಹಿಣಿ ಶಕಟಭೇದ ಅಂತ ಹೇಳ್ತಾರೆ. ಇದು ಅತ್ಯಂತ ಅಪಾಯಕಾರಿ ವರ್ಷವಾಗ್ತದೆ. ಆವಾಗ ಇಲ್ಲಿ ವಿಪರೀತ ಕಲಹಗಳಾಗ್ಬೋದು. ನೀವು ಈಗಾಗಲೇ ನೋಡಿರ್ಬೋದು, ಮಧ್ಯಪ್ರಾಚ್ಯದಲ್ಲಿ ವಿಪರೀತ ಕಲಹಗಳು, ಪರಮಾಣು ಅಣುಬಾಂಬು ಸ್ಫೋಟಗೊಳ್ಳುವಲ್ಲಿಯವರೆಗೆ ಇದು ಸಂಭವಿಸ್ತದೆ. ಇದಕ್ಕೆ ಕಾರಣ ನಾವು ಯಾರ್ಯಾರನ್ನು ಹೇಳ್ಬೋದು, ಅವರು ಕಾರಣ, ಇವರು ಕಾರಣ. ಈಗ ನಮ್ಮ ದೇಶವನ್ನು ನೋಡಿದಾಗ 2 ಜನಾಂಗಗಳ ಮಧ್ಯದಲ್ಲಿ ಕಲಹಗಳು ಏರ್ಪಡ್ತಾ ಉಂಟು. ಇದಕ್ಕೆ ನಾವು ನಮ್ಮ ಸಾಮಾನ್ಯ ದೃಷ್ಟಿಕೋನದಲ್ಲಿ ಆ ರಾಜಕೀಯ ಪಕ್ಷ, ಈ ರಾಜಕೀಯ ಪಕ್ಷ ಅಂಥೇಳಿ ನಾವು ಅದನ್ನು ವಿಭಾಗ ಮಾಡಿ ಹೇಳ್ತೇವೆ. ಆದರೆ ಇದು ವಾಸ್ತವ. ಈ ವಾಸ್ತವವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದರಿಂದ ದುಷ್ಪರಿಣಾಮಗಳಾಗದಂತೆ ನಾವು ಎಚ್ಚರಿಕೆ ವಹಿಸಿಕೊಳ್ಳಲಿಕ್ಕೆ ಇರುವಂಥದ್ದೇ ಜ್ಯೋತಿಷ್ಯ ಮಾರ್ಗ. ಜ್ಯೋತಿಷ್ಯದಲ್ಲಿ ಕೂಡ ನಮಗೆ ತೊಂದರೆಗಳು ಬಂದಾಗ ಅದಕ್ಕೆ ಭಂಗ ಹೇಗೆ ತರಬಹುದು, ಸುಖಗಳು ಬಂದಾಗ ಅದನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳಬಹುದು, ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿಕೊಂಡು ಹೋದಾಗ ಸಮಸ್ಯೆಗಳಾಗೋದಿಲ್ಲ. ಇಲ್ಲಿ ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ, 30 ವರ್ಷಕ್ಕೆ ಹಿಂದೆ ಇವತ್ತಿಗೆ ಕರ್ಕಾಟಕ ರಾಶಿಯಲ್ಲಿ ಶನಿ ಉದಯ ಆದಂತಹ ಕಾಲ. ಅದಕ್ಕೆ ಶನಿಯಿಂದ ಶನಿ 8ನೇ ಮನೆ. ಇದು ವಿಪರೀತ ಕಲಹವನ್ನು ಕೊಡುವಂತಹ ಕಾಲ ಆಗ್ತದೆ. ಸುಮಾರು 2.5 ವರ್ಷದಲ್ಲಿ ಪ್ರಾರಂಭ ಆಗಿದೆ. ಸಾಲದ್ದಕ್ಕೆ ಈ ಸಲ ಉತ್ತರ ಆಯನಾಂಶದಲ್ಲಿ ಶನಿ ಸಂಚಾರ ಕಾಲದಲ್ಲಿ ಇದು ಎಕ್ಸ್ಟ್ರೀಮಿಗೆ ಹೋಗುವಂತಹ ಒಂದು ಕಾಲ ಆಗ್ತದೆ. ಹಾಗೆ ನಾವು ಮನುಷ್ಯನ ಚಿಂತನೆಯನ್ನು ಮಾಡಿದಾಗ
ಸುಮಾರು 74, 75, 76 ಈ ಅವಧಿಯಲ್ಲಿ ಹುಟ್ಟಿದವರಿಗೆ ಕರ್ಕಾಟಕದಲ್ಲಿ ಶನಿ ಇದ್ದ. ಆ ಕರ್ಕಾಟಕದಲ್ಲಿ ಶನಿ ಇದ್ದಾಗ ಇಲ್ಲಿ ಕುಂಭರಾಶಿಯಲ್ಲಿ ಗೋಚಾರದಲ್ಲಿ ಶನಿ ಬಂದಾಗ ಅವರಿಗೆ ವಿಪರೀತ ತೊಂದರೆಗಳನ್ನು ತರ್ತಾನೆ ಅಂತೇಳಿ. ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ನಮ್ಮ ಅತ್ಯಂತ ಉಚ್ಚ ಸ್ಥಿತಿಯಲ್ಲಿದ್ದಂತಹ ದರ್ಶನ್, ನಾನು ಕೂಡ ಅವರನ್ನು ತುಂಬ ಇಷ್ಟಪಡ್ತೇನೆ. ಆದರೆ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಅವರಿಗೆ ಸಂಯೋಜನೆ ಮಾಡುವಲ್ಲಿ ಆಯಿತು. ಅವ್ರದ್ದು ಕೂಡ ಕರ್ಕಾಟಕ ರಾಶಿಯಲ್ಲಿ ಶನಿ ಇದ್ದದ್ದು. ಆ ಶನಿಗೆ ಅಷ್ಟಮದಲ್ಲಿ ಶನಿ ಬಂದಾಗ ಅವರಿಗೆ ತೊಂದರೆಗಳು ಬಂತು. ಆ ತೊಂದರೆಗಳ ಸ್ವರೂಪಗಳು ವಿವಿಧ ರೂಪದಲ್ಲಿ ಇರ್ತದೆ. ಏನೋ ಉತ್ತಮ ಸಲಹೆಗಳು, ಉತ್ತಮ ಅವರದನ್ನು ಕೂಲ್ ಮಾಡೋದು, ಅದು ಅಂದರೆ ಕೆಟ್ಟದಾಗುವಂತಹ ವಿಚಾರಕ್ಕೆ ಭಂಗ ತರುವಂಥದ್ದು. ಅದಾಗ್ತಿದ್ರೆ ಇಷ್ಟರವರೆಗೆ ಹೋಗ್ತಿರ್ಲಿಲ್ಲ. ಇದನ್ನೇ ಕೇವಲ ನಿಮಗೆ ಉದಾಹರಣೆ ಹೇಳಿದ್ದು. ಇನ್ನು ಮಾರ್ಚಿನ ನಂತರ ಸಿಂಹರಾಶಿಯಲ್ಲಿ ಶನಿ ಇದ್ದವರಿಗೆ, ಅಂದರೆ ಜನನ ಕಾಲದಲ್ಲಿ ಸಿಂಹರಾಶಿಯಲ್ಲಿ ಯಾರಿಗೆ ಶನಿ ಇತ್ತೋ ಆ 30 ವರ್ಷಕ್ಕೆ ಹಿಂದಿನ ಸ್ಥಿತಿ, ಆವಾಗ ಸಿಂಹರಾಶಿಯಲ್ಲಿ ಶನಿ ಇದ್ದ, ಆವಾಗೇನು ನಡೆಯಿತು ಅದೇ ಪ್ರಕಾರದಲ್ಲಿ ಈಗ ಸ್ವಲ್ಪ ಅಡ್ವಾನ್ಸ್ಡ್, ಸ್ವಲ್ಪ ಜಾಸ್ತಿ ನಡೀಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಮನುಷ್ಯನ ವಿಚಾರಕ್ಕಾಗುವಾಗ ಸಿಂಹರಾಶಿಯಲ್ಲಿ ಶನಿ ಇರುವಾಗ ಜನಿಸಿದವರಿಗೆ ಅವರಿಗೆ ತೊಂದರೆಗಳನ್ನು ನಾವು ಹೇಳಬೇಕಾಗ್ತದೆ. ತೊಂದರೆ ಬರ್ತದೆ ಅಂತೇಳಿ ತಿಳ್ಕೊಳ್ಬೇಡಿ, ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನೀವು ಚಿಂತನೆ ಮಾಡಿಕೊಳ್ಬೇಕಾಗ್ತದೆ. ಇನ್ನು ಪ್ರಾಪಂಚಿಕ ವಿಚಾರಕ್ಕೆ ಬಂದಾಗ ಬಹಳ ದೊಡ್ಡ ಪ್ರಮಾಣದ ಕಲಹಗಳು ಉಂಟಾಗ್ತದೆ. ಈ ಕಲಹಗಳು ಏನಾಗ್ತದೆ ಅಂತ ಹೇಳಿದರೆ, ಆವತ್ತಿನಿಂದ ಇವತ್ತಿನವರೆಗೆ ಈ ಜಗತ್ತಿನಲ್ಲಿ ಈಗೋ, ಪ್ರತಿಷ್ಠೆ, ಗೌರವ ಈ ವಿಚಾರದಲ್ಲಿ ಹೋರಾಟ ನಡೆದದ್ದು. ರಾವಣನಿಗೆ ಸೀತೆಯನ್ನು ಬಿಡ್ಬೋದಾಗಿತ್ತು, ಸೀತೆಯನ್ನು ಕಟ್ಟಿಕೊಂಡು ಏನಾಗಬೇಕಾಗಿತ್ತು, ಅದು ಬಿಡಲಿಲ್ಲ, ಪ್ರತಿಷ್ಠೆ ಆಯಿತು. ದುರ್ಯೋಧನನಿಗೆ ಒಂದಷ್ಟು ಜಾಗ ಪಾಂಡವರಿಗೆ ಕೊಡ್ಬೋದಾಗಿತ್ತು, ಕೊಡಲಿಲ್ಲ, ವಿಪರೀತ ತೊಂದರೆಗಳು ಬಂತು. ಈಗ ಮಧ್ಯ ಏಷ್ಯಾದಲ್ಲಿ ನಡೆಯುವಂತಹ ಕಲಹಗಳು ಹೊಂದಾಣಿಕೆ ಮಾಡಿಕೊಳ್ಳಬಾರದು ಏನಿಲ್ಲ. ಆದರೆ ನಾವು ಸೋತಾಗೆ ಆಗ್ತೇವಲ್ಲ, ನಮಗೆ ಹಿನ್ನಡೆ ಆಯ್ತಲ್ಲ ಅಂತ ಹೇಳುವಂಥ ಚಿಂತನೆ. ಇದರ ಪರಿಣಾಮವಾಗಿ ಇಡೀ ಪ್ರಪಂಚಕ್ಕೆ ದೊಡ್ಡದಾದಂಥ ಮಾರಕ. ಇನ್ನೇನಾದರೂ ಅಣುಪ್ರಯೋಗಗಳಾದರೆ, ಎಲ್ಲೋ ಮಧ್ಯಪ್ರಾಚ್ಯದಲ್ಲಿ ಅಣುಪ್ರಯೋಗ ಆಯಿತು ಅಂತ ಹೇಳಿದೆ, ಇಲ್ಲಿಯೂ ಕೂಡ ಅದರ ವಿಕಿರಣಗಳು ಬರಬಾರದಲ್ಲಿ ಏನಿಲ್ಲ. ಆಕಾಶ ಒಂದೇ, ಅಮೇರಿಕಕ್ಕಾಗಲಿ, ಮಧ್ಯಪ್ರಾಚ್ಯಕ್ಕಾಗಲಿ, ಜಪಾನಿಗಾಗಲಿ, ಭಾರತಕ್ಕಾಗಲಿ ಇರುವುದು ಒಂದೇ ಆಕಾಶ. ಈ ಆಕಾಶದಿಂದಲೇ ಬರುವಂಥದ್ದು. ಸೊ ಇದೆಲ್ಲ ಗ್ರಹಗಳ ಕಿರಣಗಳ ಮೇಲೆ ದುಷ್ಪರಿಣಾಮ ಆಗುವಂಥದ್ದು. ಶನಿಯ ಮೇಲೆ ದುಷ್ಪರಿಣಾಮ ಆಗುವುದಿಲ್ಲ, ಯಾವುದೇ ಗ್ರಹಗಳ ಮೇಲೆ ದುಷ್ಪರಿಣಾಮ ಆಗುವುದಿಲ್ಲ, ಅವರ ಕಿರಣಗಳ ಮೇಲೆ. ಆ ಕಿರಣಗಳು ನಾವು ನಮ್ಮ ಶರೀರದ ಮೇಲೆ, ಈ ಭೂಮಿಯ ಮೇಲೆ ಬೀರ್ತದದು. ಇನ್ನು ಅಕಾಲ ಮಳೆಗಳು, ಭೂಕಂಪಗಳು, ಸುನಾಮಿಗಳು ನೋಡಿ. ಇತ್ತೀಚೆಗೆ ಒಂದು 2-3 ಭೂಕಂಪಗಳು ನಡೆಯಿತು. ಇದಕ್ಕೊಂದು ಕಾರಣ ಹೇಳ್ತೇನೆ. ರವಿಯಿಂದ 80 ಡಿಗ್ರಿ ದೂರದಲ್ಲಿ ಭೂಮಿ ಕಂಪಿಸ್ತಾ ಇರ್ತದೆ. ಹೇಗೆ ಒಂದು ವಾಹನ ಹೋಗುವಾಗ ಅಥವಾ ಒಂದು ರೈಲು ಹೋಗುವಾಗ ಅದರ ಮುಂಭಾಗದಲ್ಲಿ ಹೇಗೆ ಕಂಪಿಸ್ತದೋ ಅದೇ ರೀತಿಯಲ್ಲಿ ಅಷ್ಟು ದೊಡ್ಡ ಬೃಹತ್ ಗಾತ್ರದ ರವಿಯ ಸಂಚಾರ ಕಾಲದಲ್ಲಿ ಎಷ್ಟಾಗ್ಬೋದು. ಆದರೆ ಅಲ್ಲಿ ಜಲಕಾರಕ ಗ್ರಹಗಳು ಇದ್ದರೆ ಏನಾಗುವುದಿಲ್ಲ. ಇನ್ನು ಸಾತ್ವಿಕ ಗ್ರಹಗಳು, ಗುರು, ಆಮೇಲೆ ಬುಧ, ಇವರ ದೃಷ್ಟಿಗಳೇನಾದಿದ್ರೆ ಅಲ್ಲಿಯೂ ಕೂಡ ಏನಾಗೋದಿಲ್ಲ. ಕಂಪಿಸ್ತದೆ, ಸಮಸ್ಯೆಗಳು ಬರೋದಿಲ್ಲ. ಆದರೆ ದುಷ್ಟಗ್ರಹರು ಅಂದರೆ ಕ್ರೂರ ಗ್ರಹರು, ಈಗ ಕುಜನ ದೃಷ್ಟಿ ಅಲ್ಲಿಗುಂಟು, ಶನಿಗುಂಟು. ವೃಶ್ಚಿಕದಲ್ಲಿ ಇರುವಂತಹ ರವಿಯ ಸಂಚಾರಕ್ಕೆ ಕುಂಭದಲ್ಲಿ ಕಂಪನ ಉಂಟಾಗ್ತದೆ. ಅಲ್ಲಿಗೆ ಕುಜನ ದೃಷ್ಟಿ ಬಿದ್ದು ಅದು ಉಲ್ಬಣ ಆಗ್ತದೆ. ಹಾಗಾಗಿ ಈ ಭೂಕಂಪ ಇತ್ಯಾದಿಗಳೆಲ್ಲ ಜಾಸ್ತಿ ವಿಚಾರಕ್ಕೆ ಹೋಗ್ತದೆ ಅದು. ಇನ್ನು ಈ ಭೂಕಂಪ ವಿಚಾರಗಳು ಹಿಂದೆಯೂ ಕೂಡ ಭೂಕಂಪ ನಡೀತಾ ಇತ್ತು. ಹಿಂದೆ ಇಷ್ಟು ಅಭಿವೃದ್ಧಿ ಆಗಿರಲಿಲ್ಲ. ಈಗ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳನ್ನು ಕಟ್ತಾರೆ, ಏನೇನೋ ಎಲ್ಲ ಮಾಡ್ತಾರೆ. ಅದರಿಂದ ನಮಗೆ ಅಪಾಯವೇ ಅಲ್ಲದೆ ಸ್ವಲ್ಪ ಕಂಪಿಸಿದ್ರೆ ಸಾಕು. ಎಲ್ಲವೂ ಕೂಡ ಒಂದು ಬ್ಯಾಲೆನ್ಸ್ನಲ್ಲಿ ನಿಲ್ಲುವಂಥ, ಇಡೀ ಭೂಮಿಯೇ ಬ್ಯಾಲೆನ್ಸ್ನಲ್ಲಿ ನಿಂತಿದೆ ಅಂತ ಹೇಳಿದರೆ, ಗ್ರಹಗಳು ಬ್ಯಾಲೆನ್ಸ್ನಲ್ಲಿ ನಿಂತಿದೆ ಅಂತ ಹೇಳಿದರೆ ಮತ್ತು ಇನ್ನೇನು ಹೇಳಲಿಕ್ಕಿಲ್ಲ. ಬ್ಯಾಲೆನ್ಸ್ ತಪ್ಪಿದರೆ ಕೆಳಗಡೆ ಪತನ ಆಗುವಂಥದ್ದು. ಆವಾಗ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಅದು ಅವನು ಹಾಗೆ ಮಾಡಿದ, ಇವನು ಹೀಗೆ ಮಾಡಿದ, ಹೀಗೆಲ್ಲ ಹೇಳ್ತೇವೆ. ನಾವು ಮಾಡಿಕೊಂಡಂಥ ವಿಪರೀತ ಅಭಿವೃದ್ಧಿಯೇ ನಮಗೆ ಮಾರಕವೂ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.